ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಶ್ರೀ ಕನ್ನಡ ಬ್ಲಾಗ್ಸ್. ಇವತ್ತು ಅತ್ತಿಗೆಯ ಮನೆಯ ಗೃಹ ಪ್ರವೇಶ ನಡೀತಾ ಇದೆ. ನಾವು ರೆಡಿಯಾಗಿದ್ದೇವೆ, ಪೂಜೆ ಎಲ್ಲ ನಡೀತಾ ಇದೆ. ನಿಧಿ ಇವತ್ತು ಫುಲ್ ಬ್ಲಾಗ್ ಮಾಡ್ತಾಳೆ. ಬನ್ನಿ ಯಾವ ಥರ ಬ್ಲಾಗ್ ಶುರು ಮಾಡ್ತಾಳೆ ನೋಡೋಣ. ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಕನ್ನಡ ವ್ಲಾಗ್ಸ್. ಇವತ್ತಿನ ವ್ಲಾಗ್ಸ್ ಏನಂದರೆ ಮನೆಯಲ್ಲಿ ಗೃಹ ಪ್ರವೇಶ ನಡೀತಾ ಇದೆ. ಎಲ್ಲರೂ ಅಮ್ಮ ಅತ್ತೆ ಅಜ್ಜಿ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಬನ್ನಿ ನಾವು ಹೇಗೆ ನಡೀತಾ ಇದೆ ಅಂತ ನೋಡೋಣ. ನಾನು ಸಾರಿ ಇಟ್ಟಿದ್ದೀನಿ. ಬರ್ಬೇಡ, ಗೊತ್ತದು ನೋಡ. ನೋಡ್ತಾ ಇರ್ಬೋದು, ನಿಧಿ ಫುಲ್ ಸಾರಿ ವೇರ್ ಮಾಡಿ ಫುಲ್ ಸ್ಟೈಲ್ ಆಗಿದ್ದಾಳೆ. ಕುತಿ ಪೂಜೆಯ ವಿಡಿಯೋವನ್ನು ತುಂಬ ಜನರು ನೋಡಿದ್ರಿ, ಇಷ್ಟಪಟ್ರಿ. ಥ್ಯಾಂಕ್ ಯು ಸೋ ಮಚ್. ಗೃಹ ಪ್ರವೇಶದ ವಿಡಿಯೋ ಕೂಡ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೇನೆ ನಾನು. ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಲ್ಲ, ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಮನೆ ತುಂಬಿಸುವ ಕಾರ್ಯಕ್ರಮ ನಡೀತಾ ಇದೆ. ಬೆಳಿಗ್ಗೆ ಬೇಗ ಆಯಿತು ಕಾರ್ಯಕ್ರಮ. ನಮ್ಮ ಕಡೆ ವಿಶೇಷವಾಗಿ ಮನೆ ತುಂಬಿಸುವಾಗ ಮನೆಯ ಒಳಗೆ ತೊಟ್ಟಿಲು, ಕೆಲವು ಮನೆಯಲ್ಲಿರುವಂತಹ ಸಾಮಗ್ರಿಗಳನ್ನು ಹೊಸ ಮನೆಗೆ ತಗೊಂಡು ಹೋಗುವ ಕಾರ್ಯಕ್ರಮ ನಡೆಯುತ್ತೆ. ನೆಕ್ಸ್ಟ್ ಇಲ್ಲಿ ತುಳಸಿ ಪೂಜೆ ನಡೀತಾ ಇದೆ. ಆಮೇಲೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಎಲ್ಲ ಕಡೆ ಅಷ್ಟೇ ಹೊಸ ಮನೆಗೆ ದನಗಳನ್ನು ಹತ್ತಿಸಿಕೊಳ್ಳುವಂತಹ ಕಾರ್ಯಕ್ರಮ ಇರುತ್ತೆ. ದನ ಅಂದರೆ ಒಂಥರ ಶುಭ, ಆದ ಕಾರಣ ದನಗಳನ್ನು ಹೊಸ ಮನೆಯೊಳಗೆ ಹತ್ತಿಸುವಂತಹ ಕಾರ್ಯಕ್ರಮ ನಡೆಯುತ್ತೆ. ಅದು ಮನೆಯೊಳಗೆ ಸೆಗಣಿ ಅಥವಾ ಸೆಗಣಿ ಹಾಕಿದರೆ ಶುಭ ಅಂತ ಕೂಡ ಹೇಳ್ತಾರೆ. ನೋಡ್ತಾ ಇರ್ಬೋದು ನೀವು, ಅಮ್ಮ ಮತ್ತು ಮಗಳು ಇಬ್ಬರನ್ನು ಕೂಡ ರೆಡಿ ಮಾಡ್ತಾ ಇದ್ದಾರೆ. ಭಟ್ರು ಕೂಡ ಬೆಳಿಗ್ಗೆ ಬೇಗ ಬಂದಿದ್ದರು. ಸತ್ಯನಾರಾಯಣ ದೇವರ ಪೂಜೆ ಇತ್ತು, ಗಣಹೋಮ ಕೂಡ ಇತ್ತು. ಇಲ್ಲಿ ಅತ್ತಿಗೆ, ಹಸ್ಬೆಂಡ್, ಅತ್ತಿಗೆಯ ಅತ್ತೆ, ಮಾವ ಎಲ್ಲರೂ ಫ್ಯಾಮಿಲಿ ಎಲ್ಲರೂ ಇದ್ದೇವೆ ನಾವು. ಅವರು ಹಳೆ ಮನೆಯಲ್ಲಿದ್ದಿದ್ದು, ಹಳೆ ಮನೆಗೆ ಒಂದು ತುಂಬ ವರ್ಷ ಆಯಿತು ಅಂತ ಹೇಳ್ತಾಯಿದ್ರು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಳೆ ಮನೆ ಯಾವ ಥರ ಇದೆ, ಜೊತೆಗೆ ಹೊಸ ಮನೆ ಯಾವ ಥರ ಇದೆ, ಹೋಮ್ ಟೂರ್ ಕೂಡ ಅಪ್ಲೋಡ್ ಮಾಡ್ತೇನೆ ನಾನು. ಜೊತೆಗೆ ಲಾಸ್ಟ್ ನಾವು ಹೊರಡೋ ದಿವಸ ಯಾವ ಥರ ಎಲ್ಲ ಮಸ್ತ್ ಮಜವಾಗಿತ್ತು ಆ ದಿನ, ಅದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೇನೆ. ನನ್ನ ವಿಡಿಯೋನ ತುಂಬ ಅರೆಭಾಷೆ ಜನಾಂಗ ಕೂಡ ನೋಡ್ರೆ, ಹಾಗಾಗಿ ನಾ ಇನ್ನು ಸ್ವಲ್ಪ ಅರೆಭಾಷೆಯಲ್ಲಿ ವಿಡಿಯೋ ಮಾಡಮಂತವಳೆ. ಯಾರಿಗೆಲ್ಲ ಅರೆಭಾಷೆಯಲ್ಲಿ ನಾ ವಿಡಿಯೋ ಮಾಡೋಕು ಅಂತ ಹೇಳವು ಕಮೆಂಟ್ ಮಾಡಿ. ನಾ ಅರೆಭಾಷೆಯಲ್ಲಿ ಕೂಡ ಇನ್ನು ವಿಡಿಯೋನ ಅಪ್ಲೋಡ್ ಮಾಡೋಕು ಅಂತ ಹೇಳುವಂತಹ ಒಂದು ಪ್ರಯತ್ನ ಮಾಡ್ತಾವಳೆ. ಸ್ವಲ್ಪ ಕನ್ನಡ, ಸ್ವಲ್ಪ ಅರೆಭಾಷೆ ಮಿಕ್ಸ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಮಂತವಳೆ. ಯಾಕೆಂತ ಹೇಳಿದ್ರೆ ಕುಂದಾಪುರ ಸೈಡ್ ಆಗಿರ್ದು ಅಥವಾ ಬೇರೆ ಬೇರೆ ಕಡೆ ಬೇರೆ ಬೇರೆ ಲ್ಯಾಂಗ್ವೇಜನ್ನ ಬೆಳೆಸ್ತಾವಳು. ಹಾಗಾಗಿ ನಾವು ನಮ್ಮ ಸೈಡ್ ಅರೆಭಾಷೆ ಮಾತಾಡುವ ಕಾರಣ ಅರೆಭಾಷೆ ಹಾಗೂ ಕನ್ನಡದಲ್ಲಿ ವ್ಲಾಗ್ ಮಾಡೋಕ್ಕಂತೇಳಿ ಹೊಳೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ದನವನ್ನು ಹತ್ತಿಸುವಂತಹ ಕಾರ್ಯಕ್ರಮ ನಡೀತಾ ಇದೆ. ಅದು ಟೈಲ್ಸ್ ಆಗಿರುವ ಕಾರಣ, ಗ್ರಾನೈಟ್ ಆಗಿರುವ ಕಾರಣ ಜಾರ್ತದೆ. ಆದರೆ ಸೇಫಾಗಿ ಕರ್ಕೊಂಡು ಒಳಗೆ ಹೋಗ್ತಾ ಇದ್ದಾರೆ, ನೋಡ್ತಾ ಇರ್ಬೋದು.
ಇದು ಅತ್ತಿಗೆಯ ಮಗಳು ವಂಶಿ. ಇವಳು ನೋಡ್ತಾ ಇರ್ಬೋದು ಮಲ್ಲಿಗೆ ಹೂವನ್ನು ಶೇರ್ ಮಾಡ್ತಾ ಇದ್ದಾಳೆ. ನಾವು ಕೂಡ ಪುಟಾಣಿ ಇರುವಾಗ ಇದೇ ಥರ ಅಲ್ವಾ, ಮಲ್ಲಿಗೆ ಹೂ ಆಗಿರ್ಬೋದು ಅಥವಾ ಬೇರೆಯವರು ಸ್ಟೈಲ್ ಮಾಡ್ತಾ ಇರುವಾಗ ನಮಗೂ ಆಸೆ ಆಗ್ತಾ ಇರುವಂತಹದ್ದಾಗಿರ್ಬೋದು, ಅದೆಲ್ಲ ರೀಕಾಲ್ ಆಗ್ತಾ ಇತ್ತು. ಯಾಕಂದರೆ ಇವಳು ಬೆಳಿಗ್ಗೆ ಮನೆ ತುಂಬಿಸುವ ಕಾರ್ಯಕ್ರಮ ಆಗಿರುವ ಹೊತ್ತಿಗೆ ಎದ್ದಿರಲಿಲ್ಲ. ಆಮೇಲೆ ಅವಳ ಅಮ್ಮ ಫುಲ್ ಸಾರಿ ಎಲ್ಲ ವೇರ್ ಮಾಡಿ ಪೂಜೆ ಇರುವ ಕಾರಣ ಬೇಗ ಹೊರಟು ಅವರು ಹೋದರು. ಇವಳಿಗೆ ಬರೀ ಡ್ರೆಸ್ ಹಾಕಿದ್ರು. ಇವಳಿಗೆ ಮೇಕಪ್ಪೇ ಮಾಡಿರಲಿಲ್ಲ, ಅಂದರೆ ಹೇರ್ ಸ್ಟೈಲ್ ಎಲ್ಲ ಮಾಡಿರಲಿಲ್ಲ. ಹಾಗಾಗಿ ಇವಳು ತುಂಬ ಅಳ್ತಾ ಇದ್ಲು. ನನಗೆ ಏನು ಕೂಡ ಮಾಡಲಿಲ್ಲ ಹಾಗೆ ಹೀಗೆ ಅಂತ ಅಳ್ತಾ ಇದ್ಲು. ನಮಗೆ ಕೂಡ ನಮ್ಮ ಬಾಲ್ಯದ ದಿನಗಳು ನೆನಪಾಗ್ತಾ ಇತ್ತು. ನಾವಿಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೇವೆ ಹಸ್ಬೆಂಡ್ ನೀನಾ ಅದೆಲ್ಲ. ಇಲ್ಲಿ ಮನೆಯೊಳಗೆ ಹಾಲು ಉಕ್ಕಿಸುವಂತಹ ಕಾರ್ಯಕ್ರಮಕ್ಕೆ ರೆಡಿ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು. ನಮ್ಮ ಕಡೆ 5 ಜನ ಮಹಿಳೆಯರು ಸೇರಿ ಪಾತ್ರೆಯನ್ನು ಇಡುವಂತಹದ್ದು, ಹಾಲು ತುಂಬಿಸಿರುವಂತಹ ಪಾತ್ರೆಯನ್ನು ಇಡುವಂತಹದ್ದು, ಅದನ್ನು ನೋಡ್ತಾ ಇರಬೇಕು ನಾವು. ಹಾಲು ಉಕ್ಕಿಸುವ ಕಾರ್ಯಕ್ರಮ ಅಲ್ವಾ, ಹಾಗಾಗಿ. ಇದು ಅತ್ತಿಗೆಯ ಅತ್ತೆ, ಅಂದರೆ ಹಸ್ಬೆಂಡ್ನ ಅಮ್ಮ. ಇಲ್ಲಿ ಎಲ್ಲರಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಇಲ್ಲಿ ಫೋಟೋಸ್ ಕೂಡ ತೆಗಿಸ್ತಾ ಇದ್ದಾರೆ. ಫೋಟೋ ಇನ್ನೂ ಕೂಡ ಸಿಕ್ಕಿಲ್ಲ, ನೋಡೋಣ. ನಾಡಿದ್ದು ಹೋಮ್ ಟೂರ್ ಆಗುವ ಹೊತ್ತಿಗೆ ಸಿಕ್ಕಿದರೆ ಅಪ್ಲೋಡ್ ಮಾಡ್ತೇನೆ ನಾನು ಫೋಟೋಸ್ ಕೂಡ. ಇವಳ ಅಕ್ಕನ ಮಗಳಿಗೆ ಲಿಫ್ಟಿಕ್ ಹಾಕ್ತಾ ಇದ್ದಾರೆ, ಮೇಕಪ್ ಮಾಡ್ತಾ ಇದೀವಿ. ನಮ್ಮ ಹೊಸ ಮನೆಯ ಮಗಳು ವಂಶಿ. ಹೆಸರೆಂತ? ಎಷ್ಟನೇ ಕ್ಲಾಸ್? ಇನ್ನು ಒಂದು ಕ್ಲಾಸಾ? ಹೂವಾ ನಿಮಗೆ ಅವನ ಮಗಳು ಓನರ್ ಅವನ ಮಗಳು, ನಮ್ಮ ಅವ್ವನ ಮಗಳು, ಅಂದರೆ ಇವರ ಮಗಳು. ನಾವು ಕುತ್ತಿ ಪೂಜೆಯ ದಿವಸ ಅಲ್ಲಿ ಹಾಲ್ಟ್ ಆಗಿರಲಿಲ್ಲ. ನೆಕ್ಸ್ಟ್ ಡೇ ನಾನು ಮತ್ತು ಹಸ್ಬೆಂಡ್ ನಿನಾದ್ ಬೆಳಿಗ್ಗೆ ಬೇಗ 6 o'clock ಹಾಗೆ ಅಲ್ಲಿಗೆ ತಲುಪಿದ್ವಿ. ಕಾರ್ಯಕ್ರಮ ತುಂಬ ಚೆನ್ನಾಗಾಯಿತು, ಮನೆ ಕೂಡ ಅಷ್ಟೇ ಚೆನ್ನಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಸತ್ಯನಾರಾಯಣ ದೇವರ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು, ನೋಡ್ತಾ ಇರ್ಬೋದು. ಜ್ಯೂಸ್ ನೀವೇ ಮಾಡೋದು ಅಥವಾ ಬೇರೆಯವರ? ಬಚ್ಚನಕಾಯಿ ಜ್ಯೂಸ್ ಮಾಡೋದು ನಾವು. ಮಾಡಿಕೆ ಮತ್ತೆ ಎಂತೆಲ್ಲ ಮಾಡಿ ಕೊಟ್ರೆ ಎಂತದ್ದು ಮಾಡಿಕೆ ಯೂಟ್ಯೂಬ್ ಸಾಕು ಎಲ್ಲ ಹಾಕ್ಬೇಡ ಆಯ್ತಾ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಸತ್ಯನಾರಾಯಣ ದೇವರ ಪೂಜೆ ನಡೀತಾ ಇದೆ. ಎಲ್ಲ ಫ್ಯಾಮಿಲಿ ಕೂಡ ನಿಂತ್ಕೊಂಡು ಇಷ್ಟಾರ್ಥ ಸಿದ್ಧಿಗೆ ಬೇಡಿಕೊಳ್ತಾ ಇದ್ದಾರೆ.
ಜೊತೆಗೆ ಭಜನಾ ಕಾರ್ಯಕ್ರಮ ಕೂಡ ಇತ್ತು. ತುಂಬ ಚೆನ್ನಾಗಿ ಆಯಿತು ಕಾರ್ಯಕ್ರಮ ಕೂಡ. ಸತ್ಯನಾರಾಯಣ ಪೂಜೆ ಮುಗಿಯುವಷ್ಟೊತ್ತಿಗೆ ತುಂಬ ಜನ ಸೇರಿದರು. ರಿಲೇಟಿವ್ಸ್ ಆಗಿರ್ಬೋದು, ನೆರೆಕರೆಯವರಾಗಿರ್ಬೋದು, ತುಂಬ ಜನ ಸೇರಿದರು. ನೋಡ್ತಾ ಇರ್ಬೋದು ನೀವು, ಹೊರಗಡೆ ತುಂಬ ಜನ ಸೇರಿದರು. ಇಲ್ಲಿ ಅತ್ತಿಗೆ ಅವರು ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು. ಅವರಿಗೆ 2 ಮಕ್ಕಳು, ವರ್ಧನ್ ಹಾಗೂ ವಂಶಿ ಅಂತ. ವಂಶಿ ಫುಲ್ ಮಿಂಚಿಂಗ್ ಆಗಿ ರೆಡಿಯಾಗಿದ್ದಾಳೆ. ನೋಡ್ತಾ ಇರ್ಬೋದು ನೀವು. ನೋಡ್ತಾ ಇರ್ಬೋದು ನೀವು, ವರ್ಧನ್ನ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಅವನದು ಫೋಸೇ ಬೇರೆ ಥರ ನಡೀತಾ ಇದೆ. ಅಲ್ಲಿ ಎಲ್ಲರೂ ನೆಗಡ್ತಾ ಇದ್ರು. ಇಲ್ಲಿ ಸತ್ಯನಾರಾಯಣ ದೇವರ ಕತೆ ಹೇಳುವಷ್ಟೊತ್ತಿಗೆ, ಮುಗಿಯೋ ಹಂತಕ್ಕೆ ಬರುವಷ್ಟೊತ್ತಿಗೆ ತುಂಬ ಜನರು ಸೇರಿದ್ರು. ನೋಡ್ತಾ ಇರ್ಬೋದು ನೀವು. ಅಲ್ಲಿ ಕೂತು ಸುಸ್ತಾಗಿ ಹೋಗಿದ್ರು. ಕಾಲು ಕೂಡ ನೋವು ಬಂತು ಅಂತ ಹೇಳ್ತಾ ಇದ್ರು. ನಾವೆಲ್ಲ ಸತ್ಯನಾರಾಯಣ ಪೂಜೆ ಅಂತ ಇದ್ದರೆ ನಮಗೆ ಬೆಳಗ್ಗೆಯಿಂದ ಯೋಚನೆ ಇರೋದಿಷ್ಟೇ, ಶಪಥ ಪಕ್ಷ ಎಷ್ಟೊತ್ತಿಗೆ ಕೊಡ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ ನಾವು ಕೂಡ. ತುಂಬ ಟೇಸ್ಟಿಯಾಗಿತ್ತು ಅದು. ಸತ್ಯನಾರಾಯಣ ಪೂಜೆ ಎಲ್ಲಿ ನಡೆಯುತ್ತೆ ಅಲ್ಲಿ ಮಾತ್ರ ಸಿಗುವಂತಹದ್ದಲ್ವ. ತುಂಬ ಟೇಸ್ಟಿಯಾಗಿತ್ತು. ನೋಡ್ತಾ ಇರ್ಬೋದು, ಪೂಜೆ ಮುಗಿದ ಮೇಲೆ ಪ್ರಸಾದಕ್ಕೆ ಎಷ್ಟು ಜನ ಬಂದರು. ಆಮೇಲೆ ಊಟ ಕೊಟ್ಟರು, ವೆಜ್ ಊಟ ಚೆನ್ನಾಗಿತ್ತು, ಸ್ವೀಟ್ ಊಟ ಚೆನ್ನಾಗಿತ್ತು. ಎಲ್ಲರೂ ಖುಷಿಯಿಂದ ಊಟ ಮಾಡಿಕೊಂಡು ಮನೆಗೆ ಹೋದರು. ನಮ್ಮ ವಿಷ್ಣು ಪಾತಿಕಲ್ ಅವರಿಂದ ಅದ್ಭುತವಾದ ಹಾಡು ಪ್ರಾರಂಭ. ನೋಡಿದ್ರಲ್ಲ, ಇದು ಗೃಹ ಪ್ರವೇಶದ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೋಮ್ ಟೂರ್ ಆಗಿರ್ಬೋದು ಅಥವಾ ಯಾವ ಥರ ನಾವು ಲಾಸ್ಟ್ ಡೇ ಮಜಾ ಮಾಡಿದ್ವಿ ಎಲ್ಲವನ್ನು ತೋರಿಸ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.